This is day 2 of 100 days of body transformation challenge. ಒಂದು ದಿವಸ ನಮ್ಮ ದೇವನಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ತಲೆ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಮೇಯ್ನ್ ಪ್ರಾಬ್ಲಮ್ ಊಟ. ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಆರೋಗ್ಯಕರವಾದ ಊಟ ಹುಡ್ಕೋದೇ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೋಸ್ಕರ ನಾನು ಹುಡ್ಕೊಂಡು ಹೋಗಿದ್ದೆ ಬಸವೇಶ್ವರ ಖಾನಾವಳಿಗೆ. ಏನೇನೋ ಶಾಪಿಂಗ್ ಮಾಡಾದ್ಮೇಲೆ ಈ 100 ರೂಪೀಸ್ ಜುಮ್ಕಾ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ನನಗೆ. ಊಟ, ಶಾಪಿಂಗ್, ಬೊಟಿಕಲ್ ಕೆಲಸ ಇವೆಲ್ಲ ಮುಗಿಸ್ಕೊಂಡು ಓಡೋಗಿದ್ದೆ ಫಸ್ಟ್ ಜಿಮ್ಗೆ ನಾನು. ಇವತ್ತು ವರ್ಕೌಟ್ ಬಂದು ಬ್ಯಾಕ್ ಆ್ಯಂಡ್ ಟ್ರೈಸೆಪ್ಸ್. ಯಾವಾಗಲೂ ಬ್ಯಾಕಲ್ಲಿ ನಾನು 5 ವೇರಿಯೇಷನ್ಸ್ ಮಾಡ್ತೀನಿ ಆ್ಯಂಡ್ ಟ್ರೈಸೆಪ್ಸ್ಗೆ 3 ವೇರಿಯೇಷನ್ಸ್ ಮಾಡ್ತೀನಿ ಆ್ಯಂಡ್ ಇವೆರಡು ಮುಗಿದ್ಮೇಲೆ ನಾನು ಕಾರ್ಡಿಯೋ ಮಾಡ್ತೀನಿ. ಬಟ್ ಇವತ್ತು ತುಂಬ ಟಯರ್ಡ್ ಆಗಿದ್ದರಿಂದ ಕಾರ್ಡಿಯೋ ಸ್ಕಿಪ್ ಮಾಡಿದೆ. ನಿಮಗೆಲ್ಲ ಒಂದು ಹೇಳಬೇಕು, ಕೆಲವು ವರ್ಷದ ಹಿಂದೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಆದರೆ ಯಾವತ್ತೂ ವೆಯ್ಟ್ ಲಿಫ್ಟ್ಗೆ ಹೋಗ್ತಾನೆ ಇರಲಿಲ್ಲ. ನನಗೊಂದು ರಾಂಗ್ ಪರ್ಸೆಪ್ಷನ್ ಇತ್ತು, ನಾವು ವರ್ಕೌಟ್ ಮಾಡಿದ್ರೆ ಹುಡುಗರ ಥರ ಬಾಡಿ ಬಿಲ್ಡ್ ಆಗುತ್ತೆ, ಮ್ಯಾಸ್ಕ್ಯುಲೈನ್ ಲುಕ್ ಬರುತ್ತೆ ಅಂತ. ಸೊ ಆ ಭಯದಿಂದ ಎಷ್ಟೋ ವರ್ಷ ನಾನು ಜಿಮ್ಗೆ ಹೋದ್ರೂ ಬರೀ ಕಾರ್ಡಿಯೋ ಮಾಡಿಕೊಂಡು ಥ್ರೆಡ್ಮಿಲ್ ಮಾಡಿಕೊಂಡು ಎಷ್ಟು ವರ್ಷ ಟೈಮ್ ವೇಸ್ಟ್ ಮಾಡಿದೆ ಅಂತ ಇವಾಗ ಅನಿಸ್ತಿದೆ. ನಾನು ಜಸ್ಟ್ 3-4 ಮಂತ್ಸಿಂದ ವೆಯ್ಟ್ ಟ್ರೈನಿಂಗ್ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೇ ಬೈ ಡೇ ನಾನು ಎಷ್ಟು ಸ್ಟ್ರಾಂಗ್ ಆಗ್ತಿದ್ದೀನಿ, ಎಷ್ಟು ಫ್ಲೆಕ್ಸಿಬಲ್ ಆಗ್ತಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿದೆ. ಸೊ ನಾನು ಎಷ್ಟೊಂದು ಜನ ನಂತರ ಹುಡುಗಿರು ಇನ್ನು ಕಾರ್ಡಿಯೋ ಮಾಡಿಕೊಂಡು ಥ್ರೆಡ್ಮಿಲ್ ಮಾಡಿಕೊಂಡು ಹೋಗ್ತಿರೋರಿಗೆ ನಾನು ಒಂದು ಹೇಳ್ತೀನಿ, ಆದಷ್ಟು ಬೇಗ ನೀವು ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ. ನಿಮ್ಮ ಬಾಡಿ ತುಂಬ ಅಮೇಝಿಂಗ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಆಗೋದು ನೀವು ನೋಡ್ತೀರಾ. ಬಾಡಿ ಟೋನ್ ಆಗುತ್ತೆ. ಸೊ ಈ ದಿನ ಅಂತೂ ಅಮೇಝಿಂಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.